ಈಗ ಕೇರಳದಲ್ಲೂ ಕೂಡ ಆಡಳಿತಾರೂಢ ಪಕ್ಷನ ಸೋಲಿಸಿ UDF ಗೆದ್ದಿದೆ, ಜೈಬೇರಿ ಬಾರಿಸಿದೆ. ಹೆಂಗೆ ಸರ್, ಏನಾಯಿತು ಸರ್ ಕೇರಳದ್ದು ರಿಸಲ್ಟ್ ಇವತ್ತು? ಕೇರಳ ಮೊದಲಿಂದನೂ ಒಂದು ಸಲ ಈ ಪಾರ್ಟಿ, ಇನ್ನೊಂದು ಸಲ LDF ವರ್ಸಸ್ UDF. ಅಲ್ಲೂ ಇರೋದು ಎರಡೇ. ಒಂದು ಯುನೈಟೆಡ್ ಡೆಮೊಕ್ರೆಟಿಕ್ ಅಲಯನ್ಸು ಇದ್ರದ್ದು, ಅದು ಕಾಂಗ್ರೆಸ್ ನೇತೃತ್ವದ್ದು. ಒಂದು ಲೆಫ್ಟ್ ಡೆಮೊಕ್ರೆಟಿಕ್, ಅದು CPI CPM ಎಡ ಪಕ್ಷಗಳೆಲ್ಲ ಸೇರಿ ಒಂದು ಮಾಡ್ಕೊಂಡಿರೋದು. ಅವೆರಡೇ ಮೈತ್ರಿಕೂಟನೇ ಅಧಿಕಾರಕ್ಕೆ ಬರುತ್ತೆ. ಒಂದು ಸಲ ಇದು ಬಂದರೆ ಅದು ಬರಲೇಬೇಕು. ಆದರೆ ಈ ಸಲ ಪಿಣರಾಯಿ ವಿಜಯನ್ 3ನೇ ಸಲನೂ ನಾನು ಗೆದ್ದು ನಾನೇ ಇದು ಮಾಡಬೇಕು, ಒಂದು ದಾಖಲೆ ನಿರ್ಮಿಸಬೇಕು ಅನ್ನೋಂಥದ್ದು ಇತ್ತು. ಯಾಕೆಂದರೆ ಸಮೀಕ್ಷೆಗಳು ಕೂಡ ಅದೇ ಥರ ಸ್ವಲ್ಪ UDFಗೆ ಒಂದು ಮೈಲೇಜ್ ಕೊಟ್ಟಿದ್ದರು, LDF ಕೂಡ ಕಡಿಮೆ ಸಾಧನೆ ಮಾಡಲ್ಲ ಅಂತ ತೋರಿಸಿದ್ದು. ಆಮೇಲೆ ಮೂರನೇದು, ಈ ಸಲ ಸ್ವಲ್ಪ BJP ತನ್ನ ಪ್ರಭಾವವನ್ನು ತೋರಿಸ್ಬೋದು. ಅದು ಪಕ್ಷಗಳಲ್ಲಿ ಇದು ಮಾಡ್ಕೊಳ್ಬೋದು. ಅದು ಏನು ನಾವು ಅಂದ್ಕೊಳ್ಳೋ ಹಾಗೆ ಪರ್ಯಾಯ ಈ ಸಲ ಇದು ಗೆದ್ದರೆ ಇನ್ನೊಂದು ಸಲ ಅದೇ ಗೆಲ್ಲುತ್ತೆ ಅನ್ನೋಂತಹದನ್ನ ಹೋಗಲಾಡಿಸಿ ಈ ಸಲ ಮತ್ತೆ LDFಗೆ ಅದು ಕಾರಣ ಆಗಬಹುದೇನೋ ಈ BJP ಮತಗಳನ್ನು ಕಸಿಯೋದ್ರಿಂದ ಅಂತ ಒಂದು ಅನಿಸಿತ್ತು. ಆದರೆ UDF ಮತ್ತೆ ಗೆದ್ದಿದೆ. ಮುಖ್ಯವಾಗಿ ಮುಸ್ಲಿಮರ ಮತ ಕ್ರೋಢೀಕರಣ ಆಗಿದೆ. ಉತ್ತರ ಕೇರಳದಲ್ಲಿ ಮುಸ್ಲಿಮರ ಸಂಖ್ಯೆ ಜಾಸ್ತಿ, ಮಧ್ಯ ಕೇರಳದಲ್ಲಿ ಕ್ರಿಶ್ಚಿಯನ್ರಿದ್ದಾರೆ, ದಕ್ಷಿಣ ಕೇರಳದಲ್ಲಿ ಹಿಂದೂಗಳು ಬಹುಸಂಖ್ಯಾತರಿದ್ದಾರೆ. ಆದರೆ ಅಲ್ಲಿ ಹಿಂದೂಗಳು ಬಹುಸಂಖ್ಯಾತರು ಇರುವಂಥ ಕ್ಷೇತ್ರಗಳಲ್ಲೂ ಕೂಡ BJP ಅಂಥ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಕ್ಕಾಗಲಿಲ್ಲ. BJP ಬರೀ 3-4 ಸ್ಥಾನಗಳಲ್ಲಿ ಮುನ್ನಡೆ ಇದೆ. ಅದನ್ನು ಕಡೆಯವರೆಗೂ ಎಷ್ಟು ಉಳಿಯುತ್ತೆ ಅಂತ ನೋಡಬೇಕು. ಅಲ್ಲ, ಖಾತೆ ತೆರೆಯೋದೇ ಬಹಳ ಮುಖ್ಯ ಆಗ್ಬಿಟ್ಟಿದೆ ಈಗ BJP ಒಂದು ಲೆಕ್ಕದಲ್ಲಿ. ಖಾತೆ ತೆರೆಯೋದೇ ಅದು ಬಹಳ ಇಂಪಾರ್ಟೆಂಟು. ಅದಕ್ಕಿಂತ ಇಂಪಾರ್ಟೆಂಟು BJP ಲೆಕ್ಕ ಹಾಕೋದು ಯಾವಾಗಲೂ ಎಷ್ಟು ಸ್ಥಾನ ನಾವು ಗೆದ್ವಿ ಅನ್ನೋಂಥದ್ದಲ್ಲ, ಎಷ್ಟೋ % ಆಫ್ ವೋಟ್ ತೊಗೊಂಡ್ವಿ ಅನ್ನೋದು. BJP ಮೊದಲಿಂದನೂ ಏನಂತಂದರೆ ಎಂಥ ಪಾರ್ಟಿ ಅಂದರೆ, ಇಲ್ಲಿ ನಮ್ಮ ಶಿವಮೊಗ್ಗದಲ್ಲೇ ಕರ್ನಾಟಕದಲ್ಲೇ ನಡೀತಾ ಇದ್ದಂಥದ್ದು ಎಲ್ಲೋ ಕೇಳಿದ್ದೆ ನಾನು. ಏನಪ್ಪ ಅಂದರೆ ಅವ್ರಿಗೆ ಠೇವಣಿ ಕಳ್ಕೊಳ್ಳೋದೇ ಮೊದಲಿಂದನೂ ಅಭ್ಯಾಸ. ಪ್ರಾರಂಭ ದಿನಗಳಲ್ಲಿ ಒಂದು 30-40 ವರ್ಷಗಳ ಹಿಂದಿಂದ ನಾನು ಹೇಳ್ತಾ ಇರೋದು. ಆವಾಗ ಒಂದು ಕಡೆ ಗೆದ್ದ ಅಭ್ಯರ್ಥಿ ಅವ್ರದ್ದು ಮೆರವಣಿಗೆ ನಡೀತಾ ಇದ್ರೆ, ಇನ್ನೊಂದು ಕಡೆ BJP ಅವರು ಮೆರವಣಿಗೆ ಮಾಡ್ತಾ ಇದ್ದಂತೆ. ಯಾಕೆ ಅಂತಂದರೆ ಕಳೆದ ಸಲ ನಮಗೆ 5,000 ವೋಟ್ ಬಂದಿತ್ತು, ಈ ಸಲ 7,000 ವೋಟ್ ಬಂದಿದೆ ಅಂದ್ಬಿಟ್ಟು ಅವರು ಒಂಥರ ವಿಜಯೋತ್ಸವ ಆಚರಿಸಿದಾಗೆ ಆಚರಿಸ್ತಾರಂತೆ. ಸರ್, ಆ ರಥಯಾತ್ರೆ ಈ ವಿಜಯೋತ್ಸವನೇ ಈಗ BJPನ ಈ ಥರ ಅರಳಿಸಿರೋದು ಕಮಲ. ಅಂದರೆ ಅವರು ಒಂದೊಂದು ಮತಕ್ಕೂ ಹಾಗೆಲ್ಲ ಇದು ಕೊಟ್ಟು ಮಾಡಿದ್ರಿಂದ ಈಗ BJP ಒಂದು ಹಂತಕ್ಕೆ ಬಂದಿದೆ. ಸೊ ಈಗ ಕೇರಳದಲ್ಲೂ BJPಯ ಪರಿಸ್ಥಿತಿ ಅದೇ ಥರ ಇದೆ. ಅಂದರೆ ಅಲ್ಲಿ ಎಷ್ಟು ಸ್ಥಾನಗಳನ್ನ ಗೆದ್ವಿ ಅನ್ನೋಂಥದ್ದನ್ನ BJP ಲೆಕ್ಕ ಆಗ್ತಾಯಿಲ್ಲ. ನನ್ನ ಮತ ಕಳೆದ ಸಲಕ್ಕಿಂತ ಜಾಸ್ತಿ ಆಗಿದೆಯಾ, ಎಷ್ಟು % ಆಗಿದೆ ಅಂತ ಅದೆಲ್ಲ ಇನ್ನೂ ಗೊತ್ತಾಗಬೇಕಾಗಿದೆ. ಆದರೆ ಬಹುಶಃ ರಾಜೀವ್ ಚಂದ್ರಶೇಖರ್ ಅವರೆಲ್ಲ ಗೆಲ್ಲೋಂಥ ಸಾಧ್ಯತೆಗಳು ಇದೆ, ಲೀಡಿಂಗ್ನಲ್ಲೇ ಇದ್ದಾರೆ. ಒಂದು 3-4 ಸ್ಥಾನ ಬಂದ್ರೂ ಅದು ಕೂಡ ಪ್ಲಸ್ ಆಗುತ್ತೆ ಸರ್. ದಕ್ಷಿಣ ಭಾರತದಲ್ಲಿ BJPಗೆ ಪ್ಲಸ್ ಆಗುತ್ತೆ ಸರ್. ಈಗ ಮತ್ತೊಂದು ರಾಜ್ಯದ ತಿರುವನಂತಪುರದಲ್ಲಿ ಇದು ಬಂತು, ಮೇಯರ್ ಸ್ಥಾನ ಬಂತು, ಒಬ್ಬರು MP ಗಳು ಗೆದ್ದಿದ್ದಾರೆ. ಇದೆಲ್ಲ ಅಂದ್ಕೊಂಡಾಗ ಇನ್ನೂ ಜಾಸ್ತಿ ಸ್ಥಾನಗಳನ್ನ ಗೆಲ್ಲೋ ನಿರೀಕ್ಷೆ ಇತ್ತೇನೋ ಅಂತ. ಆದರೆ ಅವ್ರಿಗೆ ಅಷ್ಟೊಂದು ನಿರೀಕ್ಷೆ ಯಶಸ್ವಿ ಆಗಿಲ್ಲ ಅವ್ರದ್ದು. ಏನೋ ಒಂದು ಹಂತಕ್ಕೆ ಒಂದು 3-4 ಸ್ಥಾನ ಆದರೂ ಗೆಲ್ಲುವಂಥ ಸಾಧ್ಯತೆ ಇದೆ.